ಹೋಗಿ ಸರ್ಕಾರ ಅವನ ಜೊತೆಗೆ ಸಂವಾದ ಮಾಡಿ ಅಂತ ಹೇಳಿದ್ರೆ ತಾವೇನು ಮಾಡಿಬಿಟ್ರಿ? ಅದೆಲ್ಲ ಫುಟೇಜಸ್ಗಳು, ಕ್ಲಿಪ್ಗಳು ವೈರಲ್ ಆಗ್ತಾ ಇವೆ. ಕಿಡ್ನ್ಯಾಪ್ ಮಾಡ್ತಾರಲ್ಲ, ಹೋಗ್ಬಿಟ್ಟು ಎಲ್ಲ ಚಾದರ್ಗಳನ್ನು, ಬ್ಲ್ಯಾಂಕೆಟ್ಸ್ಗಳನ್ನು ಅವ್ರ ಮುಂದೆ ಇಟ್ಕೊಂಡ್ಬಿಟ್ಟು ಆ ಮನುಷ್ಯನ ಕಾಲು ಹಿಡ್ಕೊಂಡು ಸಮಾಧಾನದಿಂದ ಎತ್ಕೊಂಡು ಕೂಡ ಅಲ್ಲ, ನಾಯಿ ಸತ್ತಿರೋ ನಾಯಿಯನ್ನು ಎಳಿತಾರಲ್ಲ ಆ ಪಾಟಿ ಎಳ್ಕೊಂಡು ಆ ಮನುಷ್ಯನನ್ನು ಕರ್ಕೊಂಡು ಬಂದು ಸಫ್ದರ್ಜಂಗ್ ಹಾಸ್ಪಿಟಲ್ಗೆ ಹಾಕ್ತೀರಾ. ಉಟ್ಟು ಬೇಸಾಲೆ ಆಗ್ತೀರಾ, ಕಾಮ್ ಖತಮ್ ಹೋಗ್ಯಾ ಅಂತ ಹೇಳಿ. ಈಸ್ ದಿಸ್ ಅ ವೇ ಟು ಟಾಕ್ ಟು ಅ ಪರ್ಸನ್ ಹೂ ಈಸ್ ದ ರಿಸೋರ್ಸ್ ಆಫ್ ದಿಸ್ ಇಂಡಿಯಾ? ಆಯ್ತು ಸರ್, ಕಾಕ್ರೋಚ್ ಜನತಾ ಪಾರ್ಟಿಗೆ ಯಾರೋ ಫಂಡ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ಕಾಕ್ರೋಚ್ ಜನತಾ ಪಾರ್ಟಿ ಓದ್ ಸುಡಿ, ಅದು ನಮಗೆ ಇಷ್ಟ ಇಲ್ಲ, ಅದು ನಮಗೆ ಬೇಡ. ಬಟ್ ಸೋನಮ್ ವಾಂಗ್ಚುಕ್ ಅವ್ರೇನು ಮಾಡಿದ್ದಾರೆ? ಇಡಿ CBI ಐತಲ್ಲ, ಆಗಬೇಕು ಅವ್ರ ಮೇಲೂ ಕೂಡ. ಈ ಪ್ರಶ್ನೆ ಜನತೆದು, ಜನರ ಆಕ್ರೋಶವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನಮ್ಮ ಆಕ್ರೋಶ, ನಮ್ಮ ಒಂದು ಇದನ್ನು ಅಂತ ಹೇಳ್ತಾ ಇಲ್ಲ, ಜನರ ಆಕ್ರೋಶ, ಜನರ ಒಂದು ನೋವನ್ನು ನಿಮ್ಮ ಮುಂದೆ ನಾನು ತೆಗೆದಿಡ್ತಾ ಇದ್ದೀನಿ. ಇದಕ್ಕೆ ಕಿಂಚಿತ್ತಾದರೂ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ತಮ್ಮ ಮನಸ್ಸಲ್ಲಿದ್ದರೆ, ಹ್ಯುಮ್ಯಾನಿಟೇರಿಯನಿಟಿ ನಿಮ್ಮ ಮನಸ್ಸಲ್ಲಿದ್ದರೆ, ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ಎಂದೂ ಕೂಡ ಯಾವತ್ತಿಗೂ ಕೂಡ ಪ್ರೊಟೆಸ್ಟ್ ಮಾಡೋರನ್ನು ಸತ್ತರೆ ಸಾಯ್ಲಿ ಬಿಡಿ ಅಂತ ಬಿಡಕ್ಕೆ ಹೋಗ್ಬೇಡಿ. ಯಾವಾಗ ಸುಂಟ್ರಗಾಳಿಯಾಗಿ ಬಿರುಗಾಳಿಯಾಗಿ ಅವ್ರು ಮೈ ತಿನ್ನುತ್ತೋ ಗುರುತಿಲ್ಲ ಈ ಮಾತು. ಯಾಕೆ ಈ ಮಾತು ವಾರ್ನಿಂಗ್ ಆಗಿ ಹೇಳ್ತಾ ಇದ್ದೀನಿ ಅಂತಂತಂದರೆ, ಹಿಂದೆ 2011-12ರಲ್ಲಿ ಇದೇ ಅಣ್ಣಾ ಹಜಾರೆ ಅವರು ಒಂದು 8ರಿಂದ 10 ದಿವಸ ಉಪವಾಸ ಕೂತರು. ಇಡೀ ಕಾಂಗ್ರೆಸ್ ಸರ್ಕಾರನೇ ಪತನವಾಗಿ ಹೋಯಿತು. ಹೆಸರಿಲ್ದಾಗೆ ಇನ್ನೂ ಆದರೂ ಕಾಂಗ್ರೆಸ್ ಸರ್ಕಾರ ಎದ್ದಿಲ್ಲ. ಇಷ್ಟು ಸ್ಟ್ರಾಂಗ್ ಮೀಡಿಯಾ ಇದ್ದರೂ ಕೂಡ, ಸೋಷಿಯಲ್ ಮೀಡಿಯಾ ಇಷ್ಟೊಂದು ಸ್ಟ್ರಾಂಗ್ ಇದ್ದರೂ ಕೂಡ ಇನ್ನೂ ಆದರೂ ಕಾಂಗ್ರೆಸ್ ಎದ್ದಿಲ್ಲ. ಈ ಒಂದು ಮುನ್ನೆಚ್ಚರಿಕೆಯನ್ನು ಇಟ್ಕೊಂಡು ಜನರ ಜೊತೆಗೆ ಹೋಗಿ, ನೀವು ಜನರ ಜೊತೆಗಿದ್ದು ಜನರನ್ನು ನಾನು ಉದ್ಧಾರ ಮಾಡ್ತೀನಿ, ಉನ್ನತಿ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದ್ದೀರಾ. ಅವನತಿ ಮಾಡಬೇಡಿ, ಅವರನ್ನು ಅವನತಿಗೊಳಿಸಬೇಡಿ. ಜನರನ್ನು ಮಾಡಿದ್ರೆ ಜನರು ಒಳ್ಳೆಯ ಆದಂತಹ ಪಾಠ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಒಂದು ಭಾರತ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.